ಸುಮ್ಮನೆ ಗಾಲಿಯಲ್ಲಿ ಹೈಡಿಂಗ್ ಯುವರ್ ಸೆಲ್ಫ್ ಬಿಹೈಂಡ್ ಸಮ್ ಸ್ಕ್ರೀನ್ ಮಾತಾಡ್ತೀನಿ ಅಂದರೆ ಆಗಲ್ಲ ರೀ. ವಿ ಆರ್ ಫೈರ್, ವಿ ಆರ್ ಓಪನ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ಈಗಲೂ ಬರ್ರಿ ಮಾತಾಡ್ತೀವಿ, ಇಲ್ಲೇ ಇದ್ವಿ, ಯಾರು ಸಾಕ್ಷಿ ಏನಾರು ಇದ್ದರೆ ತೊಗೊಂಬರ್ತೀವಿ ಅಂದರೆ ನೀವೇ ಒಟ್ಟಿಗೆ ಕರ್ಕೊಂಬರ್ರಿ ಮೈಕಲ್ಲೇ ಇಲ್ಲೇ ನೋಡೋಣ. ಬಿಕಾಸ್ ಒಬ್ಬರಲ್ಲ 10 ಜನ ಒಟ್ಟಿಗೆ ಬಂದರು, ಎಲ್ಲರಿಗೂ ಹೇಳಿದ್ವಲ್ಲ ಆಫ್ಟರ್ ದಿಸ್. ಎಸ್ ಎಕ್ಸಾಕ್ಟ್ಲಿ. ಆ ಕಾರಣ ಹೇಳಿ ಪೊಲೀಸ್ ಅಂತ ಬಂದು ಹೇಳಿದಾಗ ನೀವು ಅಂತವರನ್ನ ಕರೆದು ಅಂದ್ರೆ ಅವನೊಂದು ವ್ಯಕ್ತಿ ಬಗ್ಗೆ ಹೇಳಿರ್ತಾರೆ, ಸರ್ ಇವನು ಮಾಡಿದ ಜಾಗದಲ್ಲಿ ಇದ್ದಂತ ನನಗೆ ಒಂದು. ನಾವು ಹೇಳ್ತಾ ಇದ್ವಲ್ಲ, ನಮಗೆ ಆ ಜಾಗದಲ್ಲಿದ್ದ 126 ಜನರ ಬಗ್ಗೆ ಎವಿಡೆನ್ಸ್ ಇದೆ, ಆಯಿತಾ. ಇನ್ನೊಂದು 10 ಜನ ಎಕ್ಸ್ಟ್ರಾ ಇದ್ದಾರಂತ ಓರಲ್ ಎವಿಡೆನ್ಸ್ ಇದೆ. ಈಗ ನಾನು ಹೇಳ್ತಾ ಇರೋದು ಒಂದೇ, ನಿಮಗೆ ಅವನ ಮೇಲೆ ಅನುಮಾನ ಇದೆ, ಯಾವ ಕಾರಣಕ್ಕೆ ಅನುಮಾನ ಹೇಳಿ, ಅದೇ ಅಲ್ವಾ. ಅದನ್ನು ನಾವು ನಿಮಗೆ ಒಂದು ತೀರಿಸಬೇಕು ಅನುಮಾನ. ಸೋಷಿಯಲ್ ಮೀಡಿಯಾಗಳಲ್ಲಿ ಬರೆಯೋ ಬಗ್ಗೆ ನಮಗೂ ಆಕ್ಷೇಪ ಇದೆ, ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಟ್ರಯಲ್ಗಳನ್ನು ಮಾಡಬಾರ್ದು. ನಾನೇ ಪರ್ಟಿಕ್ಯುಲರ್ ಪರ್ಸನಲಿ ನಾನೊಂದು ಘಟನೆ ಆಯಿತು, ನನ್ನ ಊರಲ್ಲಿ ಆಡ್ಕೊಳ್ತಾ ಇದ್ದಾರೆ ಸರ್, ಅವನೊಬ್ಬ ಇದ್ದಾನೆ ಆ ಜಾಗದಲ್ಲಿ, ನಾನು ನಿಮ್ಮ ಹತ್ರ ಬಂದು ಹೇಳ್ತೀನಿ ಪರ್ಸನಲಿ, ಅವನೊಬ್ಬ ಆರೋಪಿ ಇದ್ದಾನೆ. ಆಗ ನೀವೊಬ್ಬ ಪೊಲೀಸರಾಗಿ ನೀವು ನಾನು ಹೇಳಿದವನನ್ನ ಕರೆದು ವಿಚಾರಣೆ ನಡೆಸ್ತೀರಿ, ಡೆಫಿನೆಟ್ಲಿ ಕರ್ಕೊಂಡ್ಬರ್ತೀವಿ. ಅದನ್ನ ಈಗ 57 ದಿನಗಳಾದ್ರೂ ಯಾಕೆ ಆಗಿಲ್ಲ ಅನ್ನುವಂಥದ್ದನ್ನ ಯಾರೋ ಪ್ರಶ್ನೆ ಮಾಡುವಂಥದ್ದು. ಏನಾಗಿಲ್ಲ ಹೇಳಿ. ಅಲ್ಲ, ಜಸ್ಟ್ ಈಗ 57 ದಿನದಿಂದ ಆ ವ್ಯಕ್ತಿ ಇದ್ದಾನೆ, ಒಬ್ಬ ಯಾರು ತಪ್ಪಿಸ್ಕೊಂಡಿದ್ದಾನೆ ಅನ್ನೋದು, ಅವ್ರು ಯಾಕೆ ಸಿಗ್ತಾರೆ? ನಾನು ಹೇಳ್ತೀನಿ ನೋಡಿ, ಅದೇ ಸೇಮ್ ಥಿಂಗ್. ಅಲ್ಲಿ ಒಬ್ಬನಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಿ ಅಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನೆ ನನಗೆ ಗೊತ್ತು, ಕರ್ಕೊಂಬರ್ರಿ. ಸರಿ, ನೀವು ನಾನು ನೋಡಿಲ್ಲ, ಅಲ್ಲಿ ಒಬ್ಬನಿದ್ದಾನೆ ಹೊಡೆದಿದ್ದಾನಂತ ಇವನು ಹೇಳಿದ್ದಾನೆ, ತೋರಿಸಲ್ಲ. ಯು ಗಿವ್ ಮಿ ಎ ಲಿಂಕ್. 125 ಜನ ನಾನು ಹೇಳ್ತಾ ಇರೋದು, ಒಬ್ಬರಿಬ್ಬರಲ್ಲ, 125 ಜನರ ಮೇಲೆ ಹೇಳ್ಬೋದು, ಆ ಸುತ್ತಮುತ್ತ ನಡ್ಕೊಂಡು ಹೋಗಿದ್ದವ್ರ ಮೇಲೆ ಕೂಡ ಹೇಳ್ಬೋದು. ಈ ಎವಿಡೆನ್ಸ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಇನ್ ಕೇಸ್. You cannot catch people on doubt. Doubt should have a reason. Reason will be probed into. If you give me the reason, yes. If there is no reason, so sometimes ನಿಮ್ಮ inquiry ಇಲ್ಲ reason ಗಳು ಸಿಗಬಹುದು. ಹೌದ್ರಿ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಹೇಳ್ಬೇಕಲ್ಲ ನೀವು. ಅದು ನಾವು ಹೆಂಗೋ ಮಾಡ್ತಾ ಇರ್ತೀವಿ ನಮ್ಮ ಕೆಲಸ. ನೀವು ಹೇಳಿಲ್ಲ ಅಂದ್ರೆ ಮಾಡ್ತಾ ಇದ್ದೀವಲ್ಲ. ಈಗ 60 ಜನ ಬಂದಿದ್ದಾರೆ ಇನ್ವೆಸ್ಟಿಗೇಷನಲ್ಲಿ, ನೀವು ಎಷ್ಟು ಜನ ಹೆಸರು ಹೇಳಿದ್ರಿ? ಇಲ್ಲ ಅಲ್ವಾ. 60 ಜನಕ್ಕೆ ಹೆಂಗೆ ಬಂದಿದ್ದಾರೆ? ಅನುಮಾನ ಬಂದೇ ಕರೆಸಿ ಸರ್. ನಿಮಗೂ ಹೇಳಿದ್ವಿ ಯಾರು ಸ್ಪಾಟಲ್ಲಿ ಇದ್ದಾರಂತ. ದಟ್ ಈಸ್ ದೇರ್, ಆಲ್ ದಟ್ ಈಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್. ಸುಮ್ಮನೆ ಹಾಕ್ತೀವಿ, ಇಲ್ಲಿ ಇವರಿದ್ದಾರೆ ಹಾಕಿಬಿಡು ಅವ್ರ ಮೇಲೆ, ಅವರಲ್ಲೇ ಇದ್ದಾರಂತೇಳಿ. ಯಾಕೆ ಅಂತ ಕೇಳ್ತೀನಿ, ಒಂದೇ ಕ್ವಶನ್ ನಾನು. ದ ಮಿನಿಟ್ ಯು ಎಕ್ಸ್ಪ್ಲೈನ್ ದಟ್, ಎಸ್ ಯು ಆರ್ ಫೇರ್. ದ ಮಿನಿಟ್ ಯು ಡೋಂಟ್ ಎಕ್ಸ್ಪ್ಲೈನ್ ಇಟ್, ನನಗೆ ಗೊತ್ತಿಲ್ಲ, ನನ್ನ ಹತ್ರ ಏನೂ ಇಲ್ಲ, ಸುಮ್ಮನೆ ಹಾಕಿದೆ, ದೆನ್ ದಟ್ ಈಸ್ ಅ ಕ್ರೈಮ್. ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್. ಈಗಲೂ ಕೂಡ ಯು ಆರ್ ಆಲ್ ಲುಕಿಂಗ್ ಫಾರ್ ಸಮ್ ನಾನ್ ಸೆನ್ಸ್. ನಾನು ನಿಮ್ಮನ್ನು ಕೇಳಿದ್ದು ಕರೆಕ್ಟ್ ಏನದು? ಸೈಲೆನ್ಸ್ ಈಸ್ ಬ್ಯಾಡ್. ಆಸ್ಕ್ ಪ್ರಾಪರ್ ಕ್ವಶನ್ಸ್ ಟು ಪೀಪಲ್ ಟು ಬಿ ಆಸ್ಕ್ಡ್. ನನ್ನನ್ನು ಕೇಳ್ತಾ ಇದ್ದೀರಲ್ಲ, ಸಮಾಧಾನ ಕರೆಕ್ಟಾಗಿ ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದಕ್ಕೆ ಕೊಡಿ. ಆ ಅನುಮಾನ ಯಾಕೆ ಕೊಡ್ರಿ? ನಾವು ಎಲ್ಲ ಸರಿ ಮಾಡಿ, ಎಲ್ಲರನ್ನ ಎಳೆದು ಸರಿ ಮಾಡಿ ಬಿಸಾಕೋಣ. ವಿ ಹ್ಯಾವ್ ನೋ ಫ್ರೆಂಡ್ಸ್ ಆರ್ ಫೋರ್ಸ್, ಎವ್ರಿಬಡಿ ಈಸ್ ಈಕ್ವಲ್ ಬಿಫೋರ್ ಲಾ. ಆ್ಯಂಡ್ ಎವ್ರಿ ಕ್ರೈಮ್ ಈಸ್ ಡಿಫೈನ್ಡ್ ಕ್ಲಿಯರ್ಲಿ ಇನ್ BNS. ನಮ್ಮ BNS ಇನ್ನೂ ಚೆಂದಾಗಿ ಹೊಸ ಸೆಕ್ಷನ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ, ಹೊಸ ಆ್ಯಕ್ಟ್ಗಳು ಕೂಡ. ನಿನ್ನೆ ಯಾರೋ ಒಬ್ಬ ರೌಡಿ ಶೀಟರ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಾಗ ತಲೆ ಹೊಡ್ಕೋತಾ ಇದ್ದಾನೆ ಗೋಡೆಗೆ. ಹೊಡ್ಕೊಳ್ಳಪ್ಪ, ಹೊಸ ಕಾನೂನು ಬಂದಿದೆ ಅದಕ್ಕೆ ಕೂಡ. ಇತ್ತೀಚೆಗೆ ಜನ ಏನೋ ಹೇಳ್ತಾ ಇದ್ರಲ್ಲ, ಸೂಸೈಡ್ ಮಾಡ್ಕೊಳ್ತೀವಿ, ನನ್ನ ಹಿಡಿಬೇಡಿ. ಅದಕ್ಕೂ ಕೂಡ ಕಾನೂನು ಬಂದಿದೆ BNSಲ್ಲಿ. ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಯಾರಾದರೂ ಹೇಳಿಸಿದ್ದೆ, ಅದು ಕೂಡ ಒಂದು ಶಿಕ್ಷಾರ್ಹ ಅಪರಾಧ. ಹೊಸದಾಗಿ ಬಂದಿದೆ, ಹೊಸ ಆ್ಯಕ್ಟಲ್ಲಿ. ಎಲ್ಲ ಯೂಸ್ ಮಾಡಬೇಕಾಗತ್ತೆ ಅಷ್ಟೇ. ವಿ ಆರ್ ಬೀಯಿಂಗ್ ರೀಸನಬಲ್ ಆಲ್ಸೋ. ಅಟ್ ದಿ ಸೇಮ್ ಟೈಮ್ when we are telling things, we are little reasonable. If you don't want that reasonableness from us, okay, we will not be reasonable. We will act 100% implement ಮಾಡಿಬಿಡ್ತೀವಿ ಅಲ್ಲ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.